ಒಂದು ಡಿಸ್ಕ್ಲೇಮರ್ ಏನಂತಂದ್ರೆ, ನಾನೇನು ಡಾಕ್ಟರ್ ಅಲ್ಲ, ನಾನು ಮೆಡಿಕಲ್ ಪ್ರಾಕ್ಟಿಷನರ್ ಅಲ್ಲ. ಸೊ ಅದರಿಂದ ನಿಮಗೇನಾದ್ರು ಹೆಲ್ತ್ ರಿಲೇಟೆಡ್ ಕನ್ಸರ್ನ್ಸ್ ಇತ್ತು, ಡಾಕ್ಟರ್ಗಳು ಮೆಡಿಕೇಶನ್ ಅದೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ತಗೊಳ್ಳಿ. ನಾನು ಈ ವಿಡಿಯೋದಲ್ಲಿ ಹೇಳಿರೋ ಟೆಕ್ನಿಕ್ ಅನ್ನೆಲ್ಲ ನೀವು ಬೂಸ್ಟರ್ ಡೋಸ್ ಅಂತ ಅನ್ಕೊಂಡು ಯೂಸ್ ಮಾಡಿ. ಮೆಡಿಕೇಶನ್ ಜೊತೆಗೆ ಈ ಟೆಕ್ನಿಕ್ಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ನರ್ ಚೈಲ್ಡ್ ಹೀಲಿಂಗ್ ಹೇಗ್ ಮಾಡೋದು ಅಂತ. ಸೊ ಈ ಇನ್ನರ್ ಚೈಲ್ಡ್ ಟ್ರಾಮಾ ಅನ್ನೋದು ಏನು, ಅದನ್ನ ಯಾಕೆ ನಾವು ಹೀಲ್ ಮಾಡ್ಕೊಳ್ಬೇಕು ಅಂತ. ಸೊ ನಾವು ತುಂಬಾ ಸಣ್ಣ ಮಕ್ಕಳಾಗಿರುವಾಗ ಅಥವಾ ನಾವು ಬೆಳೀತಾ ಇರುವಾಗ ನಮ್ಮ ಜೀವನದಲ್ಲಿ ನಮ್ಮ ಪೇರೆಂಟ್ಸ್ ಗಳಿರ್ಬೋದು, ನಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಮ್ಮ ನೈಬರ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ಅವರೆಲ್ಲರೂ ಏನಾದ್ರೂ ಇನ್ಫಾರ್ಮೇಶನ್ಸ್ ಕೊಟ್ಟಾಗ ಅದನ್ನೆಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತಗೊಂಡ್ಬಿಟ್ಟಿರತ್ತೆ. ಸೊ ಅದನ್ನೆಲ್ಲ ಒಂದೊಂದು ಇಂಪಾರ್ಟೆಂಟ್ ಬಾಕ್ಸ್ಗಳ ತರ ಮಾಡಿ ಇಟ್ಕೊಂಡು ಅದರಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟಿರತ್ತೆ. ಸೊ ಆವಾಗ ಏನಾಗುತ್ತೆ, ಏನಾದ್ರೂ ಮುಂದೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡವರಾದಾಗ, ಆವಾಗ ಏನಾದ್ರೂ ಆ ತರ ಸಿಚುವೇಶನ್ಸ್ ಬಂತು ಅಂದಾಗ ನಿಮ್ಮ ಜೀವನದಲ್ಲಿ ಆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ನಿಮ್ಮ ಮುಂದೆ ತಂದಿಟ್ಟಾಗ ನೀವು ತಿರ್ಗಾ ಅದೇ ಫೀಲಿಂಗ್ ತಗೊಂಡ್ ಬರ್ತೀರಾ. ಎಷ್ಟೋ ಸಲ ಆಗಿರುತ್ತೆ ನಮ್ಮ ಜೀವನದಲ್ಲಿ, ದೊಡ್ಡೋರ್ ಮುಂದೆ ಎಲ್ಲ ಮಾತಾಡಬಾರ್ದು, ಇಷ್ಟು ಜೋರಾಗ ಮಾತಾಡೋದು, ಅಕ್ಕಪಕ್ಕದವ್ರು ಏನ್ ಅನ್ಕೊಳ್ತಾರೆ. ಸೊ ಇಂಥದ್ದೆಲ್ಲ ಕೇಳ್ದಾಗ ಏನಾಗಿರುತ್ತೆ, ನಾವು ಮಾತಾಡಬಾರ್ದು ಅನ್ನೋದು ನಮ್ಮ ಮನ್ಸೊಳಗಡೆ ಹೋಗಿ ಕುತ್ಕೊಂಡಿರುತ್ತೆ. ಸೊ ಆದ್ರಿಂದ ನೀವು ದೊಡ್ಡೋರಾದಾಗ್ಲೂ ಕೂಡ ನಿಮ್ಮ ಒಪಿನಿಯನ್ ನ ನೀವು ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾನು ಬೇರೆಯವ್ರಿಗೆ ನೋವು ಮಾಡ್ತೀನಿ, ಇಲ್ಲ ಅವ್ರು ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ, ಇಲ್ಲ ಇವ್ರಿಗೆ ಕೋಪ ಬರುತ್ತೆ. ಸೊ ಇದೆಲ್ಲ ಯಾಕೆ ತಾಪತ್ರಯಗಳು ಬೇಕು, ನೀವೇನ್ ಮಾಡ್ತೀರಾ, ನಿಲ್ಸ್ಬಿಡ್ತೀರಾ, ನಿಮ್ಮ ಒಪಿನಿಯನ್ ಏನು ಹೇಳಕ್ ಹೋಗಲ್ಲ. ಆವಾಗ ನೀವು ನೋಡ್ತೀರಾ ತುಂಬಾ ತೊಂದರೆಗಳನ್ನ ನೀವು ಅನುಭವಿಸಕ್ ಶುರು ಮಾಡ್ತೀರಾ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಿಮಗೆ ಕಾಲ್ ನೋವು ಬರ್ತಾ ಇದೆ ಅಂತಂದ್ರೆ ನೀವು ಯಾರ್ದಾರು ಮೇಲೆ ಒಂದು ಗ್ರಡ್ಜ್ ಇಟ್ಕೊಂಡಿದ್ದೀರಾ, ಒಂದು ರಿವೆಂಜ್ ತಗೊಳ್ಬೇಕು ಅಂತ ಇಟ್ಕೊಂಡಿದ್ದೀರಾ. ಆ ತರ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಕಾಲ್ ನೋವಲ್ಲಿ ನಿಮ್ಮ ಬಾಡಿ ತೋರ್ಸಕ್ ಶುರು ಮಾಡುತ್ತೆ. ಇದನ್ನ ನೀನು ಸರಿ ಮಾಡ್ಕೋ ಅಂತ ಹೇಳುತ್ತೆ. ಸೊ ನೀವು ಇದ್ದಕ್ಕಿದ್ದಂಗೆನೆ ತುಂಬಾ ವೆಯ್ಟ್ ಜಾಸ್ತಿ ಆಗ್ಬಿಡೋದು, ಇಲ್ಲ ವೆಯ್ಟ್ ಕಮ್ಮಿ ಆಗ್ಬಿಡೋದು. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ನಿಮ್ಮೊಳಗಡೆ ಇಟ್ಕೊಂಡಿರುವಂತ ಆ ಕೋಪ, ಆ ದ್ವೇಷ, ಆ ಅಸೂಯೆ ಅಂತದೆಲ್ಲಾನು ಸೇರಿದಾಗ ನಮ್ಮ ಬಾಡಿ ನಮ್ಗೆ ಮೆಸೇಜ್ ಕೊಡ್ತಾ ಹೋಗುತ್ತೆ. ಆಮೇಲೆ ಅದಕ್ಕೆ ಬೇಕಾಗೋ ತರ ನಾವು ಆಕ್ಷನ್ಸ್ ತಗೊಂಡಿಲ್ಲ ಅಂತಂದ್ರೆ ನಮ್ಗೆ ಅದು ಕ್ರಾನಿಕಲ್ ಡಿಸೀಸ್ ತರ ಆಗೋಗುತ್ತೆ. ಅದರಿಂದ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾದ ಕೆಲಸ. ಎವ್ರಿ ಡೇ ಅದಕ್ಕೆ ನೀವೇನ್ ಮಾಡ್ಬೋದು, ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆಮೇಲಿಂದ ಸುಮ್ನೆ ಐ ಲವ್ ಯು ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಐ ಲವ್ ಯು ಅಂತ ಹೇಳುವಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವತ್ತೂ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಇರಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ಏನಾಗುತ್ತೆ, ಓ ನನ್ಗಿಲ್ ರಿಂಕಲ್ಸ್ ಇದೆ, ನನ್ ಕಣ್ಣು ಹಿಂಗಾಗಿದೆ, ಕಣ್ ಕೆಳಗಡೆ ಕಪ್ಪಗಾಗಿದೆ, ಅಯ್ಯೋ ನನ್ ಮುಖನೇ ಚೆನ್ನಾಗಿಲ್ಲ. ಸೊ ಈ ತರದೆಲ್ಲ ಬೇಡದೇ ಇರೋದನ್ನ ನೀವು ಕಂಡಿಡಿಯಕ್ ಶುರು ಮಾಡ್ತೀರಾ. ಸೊ ಆದ್ರಿಂದ ಯಾವಾಗ್ಲೂ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಇರಲ್ಲ. ಐ ಲವ್ ಯು ಅಂತ ಹೇಳೋದದ್ದು ತುಂಬಾ ದೂರದ ಮಾತು. ಸೊ ಆದ್ರಿಂದ ಸೆಲ್ಫ್ ಲವ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನರ್ ಚೈಲ್ಡ್ ಹೀಲಿಂಗ್ ಅಲ್ಲಿ ಸೆಲ್ಫ್ ಲವ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಲೂಯಿ ಹೇ ಅಂತ ಇದ್ದಾರೆ, ಅವರು ಒಬ್ರು ಆಥರ್. ಅವರು ಸೆಲ್ಫ್ ಲವ್ ಬಗ್ಗೆ ತುಂಬಾನೇ ಚೆನ್ನಾಗಿ ಬುಕ್ ಬರ್ದಿದ್ದಾರೆ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಿಮಗೆ ಆ ಬುಕ್ ಅನ್ನ ಓದ್ಬೋದು ನೀವು. ಸೊ ಒಳಗಡೆಯಿಂದ ಹೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ನೀವು ಒಳಗಡೆ ಹೀಲ್ ಮಾಡ್ಕೊಳಕ್ ಶುರು ಮಾಡ್ತೀರಾ, ಆವಾಗ ನಿಮ್ಮ ಕಾಲ್ ನೋವು ಮಾಯ ಆಗತ್ತೆ, ಸೊಂಟ ನೋವು ಮಾಯ ಆಗತ್ತೆ. ಆಮೇಲೆ ನೀವು ತುಂಬಾ ಇನ್ಫ್ಲಮೇಷನ್ ಆಗಿ ದಪ್ಪ ಆಗ್ಬಿಟ್ಟಿದ್ರಲ್ವಾ, ಸೊ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇಲ್ಲ ನೀವು ತುಂಬಾ ಸಣ್ಣ ಆಗಿದ್ರಿ ಅಂತಂದ್ರೆ ನಾರ್ಮಲ್ ವೆಯ್ಟ್ಗೆ ನೀವು ಬರ್ತೀರಾ. ಆಮೇಲೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಹೇಳಿದಾಗ ನಿಮಗೇನಾದ್ರೂ ಎಫೆಕ್ಟ್ ಇತ್ತು ಅಂತಂದ್ರೆ ಗಂಟ್ಲಲ್ಲಿ ಆ ತರದ್ದೆಲ್ಲ, ಸೊ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ತುಂಬಾ ತುಂಬಾ ಮುಖ್ಯ ಆಗಿರೋದು, ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಐ ಲವ್ ಯು ಅಂತ ಹೇಳಿ. ಸೊ ಎವ್ರಿ ಡೇ ನೀವು ಅಟ್ಲೀಸ್ಟ್ 11 ಸಲ ಆದ್ರೂ ಕೂಡ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳಿ. ಸೊ ನಿಮ್ಮ ಹೆಸರನ್ನ ಹೇಳ್ಬಿಟ್ಟು ಅದ್ರ ಜೊತೆ ಐ ಲವ್ ಯು ಅಂತ ಹೇಳಿದ್ರೆ ಅದ್ರ ಮ್ಯಾಜಿಕ್ ತುಂಬಾ ಡಿಫ್ರೆಂಟ್ ಆಗ್ಬಿಡುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ ನಿಮಗೆ ಐ ಲವ್ ಯು ಅಂತ ಹೇಳಕ್ಕೆ, ನಿಮ್ಮ ಹೆಸರು ಹೇಳಕ್ಕೆ. ಕೆಲವು ಸಲ ತುಂಬಾ ಎಮೋಷನಲ್ಲೂ ಆಗ್ಬಿಡ್ತೀವಿ ನಾವು. ಎಲ್ಲಾ ತರದ ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಬರಕ್ ಶುರುವಾಗತ್ತೆ ನಿಮಗೆ. ಎಷ್ಟೋ ಜನ ಜೀವನದಲ್ಲಿ ಬೆಳೀತಾ ಇರುವಾಗ ಏನು ಪ್ರೀತಿ ಸಿಕ್ಕಿರಲ್ಲ. ದೊಡ್ಡವರಾದ್ಮೇಲೂ ಅಷ್ಟೇ, ಗಂಡನಿಂದ ಪ್ರೀತಿ ಸಿಕ್ಕಿರಲ್ಲ, ಹೆಂಡತಿಯಿಂದ ಪ್ರೀತಿ ಸಿಕ್ಕಿರಲ್ಲ, ಇಲ್ಲ ಅತ್ತೆ ಮಾವನಿಂದ, ಫ್ರೆಂಡ್ಸ್ ಇಂದ, ನೈಬರ್ಸ್ ಇಂದ, ಸಿಬ್ಲಿಂಗ್ಸ್ ಇಂದ, ಯಾರಿಂದನೂ ಒಂದು ಪ್ರೀತಿ ಸಿಕ್ಕಿರಲ್ಲ. ಅಂತ ಟೈಮಲ್ಲಿ ಏನಾಗಿರುತ್ತೆ, ನಿಮ್ಮನ್ನ ನೀವು ತುಂಬಾ ಸಪ್ರೆಸ್ ಮಾಡ್ಕೊಂಡ್ ಬಿಟ್ಟಿರ್ತೀರ. ಸೊ ಇವಾಗ ಇದು ಐ ಲವ್ ಯು ಅಂತ ಹೇಳಿದ ತಕ್ಷಣ
ಆವಾಗ ನಿಮ್ಮ ಮನಸ್ಸೊಳಗಡೆ ಎಲ್ಲ ತುಂಬಿರತ್ತಲ್ವಾ, ನಂಗೆ ಪ್ರೀತಿ ಸಿಕ್ಕಿಲ್ಲ, ಬಟ್ ದಟ್ ಈಸ್ ಇಂಪಾರ್ಟೆಂಟ್. ಆ ತರ ಎಮೋಷನ್ಸ್ ಹೊರಗ್ ಬರ್ಲೇಬೇಕು. ಆವಾಗ ನಿಮ್ ಮನ್ಸೊಳಗಡೆ ಏನು ಕುತ್ಕೊಂಡಿರಲ್ಲ. ಆಮೇಲೆ ಸ್ವಲ್ಪ ದಿನ ಆದ್ಮೇಲಿಂದ ಕನ್ನಡಿ ಮುಂದೆ ನಿಂತಾಗ ಐ ಲವ್ ಯು ಹೇಳಿದಾಗ ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಕಾನ್ಫಿಡೆಂಟ್, ನಾನು ತುಂಬಾ ಸಂತೋಷವಾಗಿದ್ದೀನಿ, ನಾನು ತುಂಬಾ ಆರೋಗ್ಯವಂತರಾಗಿದ್ದೀನಿ, ನಾನ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ, ನಾನ್ ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ, ನಾನ್ ತುಂಬಾ ಕಾಮ್ ಆಗಿದ್ದೀನಿ, ನಾನ್ ತುಂಬಾ ಪೇಷನ್ಸ್ ಅಲ್ಲಿ ಇದ್ದೀನಿ ಅಂತ ಹೇಳಿ ನಿಮಗೆ ಏನೇನ್ ಕ್ವಾಲಿಟೀಸ್ ಬೇಕಾಗಿದೆಯೋ ಅದನ್ನೆಲ್ಲ ಹೇಳ್ತಾ ಬನ್ನಿ. ಎಂಡ್ ಅಲ್ಲಿ ನಾನು ಹೀಲ್ ಆಗ್ತಾ ಇದ್ದೀನಿ ಅಂತ ಹೇಳಿ. ಆಮೇಲಿಂದ ಡಿಫ್ರೆನ್ಸ್ ನೋಡಕ್ಕೆ ಶುರು ಮಾಡ್ತೀರಾ ನೀವು. ಸಣ್ಣ ಸಣ್ಣ ರೀತಿನಲ್ಲಿ ನಿಮಗೆ ಡಿಫ್ರೆನ್ಸ್ ಗಳು ಕಾಣಕ್ ಶುರುವಾಗುತ್ತೆ. ಸೊ ಇವಾಗ ನಿಮ್ ಜೀವನದಲ್ಲಿ ಯಾರೋ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿರ್ತಾರೆ, ನಿಮ್ ಜೊತೆಗೆ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗಳು ಆಗಿರತ್ತೆ ನಿಮಗೆ. ಬಟ್ ಅದನ್ನ ನೀವು ಕೊರಗ್ತಾ ಇರ್ತೀರಾ, ಅಯ್ಯೋ ಈ ತರ ಆಗೋಯ್ತು ಅಂತ ಹೇಳಿ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಅದನ್ನ ಫರ್ಗಿವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತು ತುಂಬಾ ಕಷ್ಟ ಅದನ್ನ. ನಾನು ಅಷ್ಟೇನೆ ತುಂಬಾ ಗ್ರಡ್ಜ್ ಇಟ್ಕೊಳ್ತಾ ಇದ್ದೆ, ಮೊದಲು ರಿವೆಂಜ್ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಯಾವಾಗಿಂದ ನಂಗೆ ಈ ಇನ್ನರ್ ಚೈಲ್ಡ್ ಹೀಲಿಂಗು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು, ಸೊ ಅದಾದ್ಮೇಲಿಂದ ತುಂಬಾ ವರ್ಕ್ ಮಾಡಿದ್ದೀನಿ ನನ್ ಮೇಲೆ ನಾನು. ನನಗೆ ಅದರಿಂದ ತುಂಬಾನೇ ಪಾಸಿಟಿವ್ ಆಗಿರೋ ಬೆನಿಫಿಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ನನಗೆ ತುಂಬಾ ಇಷ್ಟ ಇರೋ ಟೆಕ್ನಿಕ್ ಏನಂತಂದ್ರೆ, ತುಂಬಾ ಬಾಟಲ್ಡ್ ಅಪ್ ಆಗಿರತ್ತಲ್ವಾ, ತುಂಬಾ ಎಮೋಷನ್ಸ್, ತುಂಬಾ ಫೀಲಿಂಗ್ಸ್ ಎಲ್ಲಾನು ತುಂಬಾ ತುಂಬ್ಕೊಂಡ್ಬಿಟ್ಟಿರ್ತೀವಲ್ಲ ತಲೆನಲ್ಲಿ. ಸೊ ಅಂತ ಟೈಮಲ್ಲಿ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಒಂದು ಪೇಪರ್ ತಗೊಳ್ತೀನಿ, ಆಮೇಲಿಂದ ಎಲ್ಲ ಬರಿತೀನಿ. ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಗಳು ಏನೇನಾಯ್ತು, ಯಾವ ತರ ನಾನು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದೆ, ಯಾವ ತರ ನನ್ನ ಎಮೋಷನ್ಸ್ ಇತ್ತು ಆವಾಗ, ಯಾವ ತರ ನಾನು ಅದನ್ನ ಹೇಳಕ್ ಆಗ್ಲಿಲ್ಲ ಯಾರಿಗೂ. ಸೊ ಅಂತದನ್ನೆಲ್ಲಾನು ನಾನು ಬರಿತೀನಿ. ಬರೆದ್ಬಿಟ್ಟು ಆಮೇಲಿಂದ ಓದಲ್ಲ. ತುಂಬಾ 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 ಇಂಪಾರ್ಟೆಂಟ್. ಯಾವುದೇ ಒಂದು ನೆಗೆಟಿವ್ ಫೀಲಿಂಗ್ಸ್ ಅನ್ನ ನಮ್ಮ ಸಿಸ್ಟಮ್ ಇಂದ ನಾವು ಹೊರಗೆ ಹಾಕಿದಾಗ ಅದನ್ನ ಓದದೇ ಇರೋದು ತುಂಬಾ ಇಂಪಾರ್ಟೆಂಟ್. ಆಮೇಲಿಂದ ಅದನ್ನ ಸೇಫ್ ಆಗಿ ಸುಟ್ಬಿಡಿ. ಇಲ್ಲ ಅಂತಂದ್ರೆ ಎಲ್ಲ ಹರಿದ್ಬಿಟ್ಟು ಆಮೇಲಿಂದ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಆಮೇಲಿಂದ ಡಿಕ್ಲೇರ್ ಮಾಡಿ ಯೂನಿವರ್ಸಿಗೆ, ನನ್ನ ನೆಗೆಟಿವ್ ಎನರ್ಜಿನೆಲ್ಲ ನಾನು ನಿನಗೆ ಕೊಟ್ಟಿದ್ದೀನಿ, ಇನ್ನ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳಿ. ಆಮೇಲಿಂದ ಐ ಫರ್ಗಿವ್ ಎವ್ರಿ ಒನ್, ಐ ರಿಲೀಸ್ ಆಲ್ ದ ನೆಗೆಟಿವ್ ಎನರ್ಜಿ ಫ್ರಮ್ ಮೈ ನರ್ವಸ್ ಸಿಸ್ಟಮ್ ಅಂತ ಹೇಳಿ. ಆಯ್ತಾ? ತುಂಬಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕ್ಷಮಿಸ್ತೀನಿ, ನನ್ನ ಒಳಗಡೆ ಇರೋ ಅಂತ ನೆಗೆಟಿವ್ ಎನರ್ಜಿನ ನಾನು ಹೊರಗೆ ಹಾಕ್ತಾ ಇದ್ದೀನಿ, ನನ್ನ ನರ್ವಸ್ ಸಿಸ್ಟಮ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲಿಂದ ಸೀಲ್ ಮಾಡ್ಬೇಕು. ಅದನ್ನ ಸೀಲ್ ಮಾಡೋದು ಅಂತಂದ್ರೆ, ಇಟ್ ಇಸ್ ಡನ್, ಇಟ್ ಇಸ್ ಡನ್, ಇಟ್ ಇಸ್ ಡನ್, ಸೋ ಮೋಟ್ ಇಟ್ ಬಿ ಅಂತ ಹೇಳಿ. ಆಮೇಲೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ ಅಂತ ಹೇಳಕ್ ಶುರು ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ, 21 ದಿನ ಆಗೋ ಅಷ್ಟೊತ್ತಿಗೆ ನಿಮ್ಮ ಬಾಡಿನಲ್ಲಿ ಏನಾದ್ರೂ ಒಂದು ಪೇನ್ ಇತ್ತು ಅಂತಂದ್ರೆ ಆ ಪೇನು ಕೂಡ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ನಿಮಗೆ. ಆಮೇಲಿಂದ ನೋಡ್ತೀರಾ, ನಿಮ್ಮ ಲೈಫಲ್ಲಿ ಯಾರ್ಯಾರು ಆತರ ನೆಗೆಟಿವಿಟಿ ತುಂಬಿದ್ರು, ನಿಮ್ಮಲ್ಲಿ ಬೇಡದೇ ಇರೋ ಎಕ್ಸ್ಪೀರಿಯನ್ಸ್ ಗಳನ್ನ ಕೊಟ್ಟಿದ್ರು, ಅವರೆಲ್ಲ ನಿಮ್ಮ ಜೀವನದಿಂದ ಒಬ್ಬೊಬ್ಬರೇ ಖಾಲಿ ಆಗ್ತಾ ಬರ್ತಾರೆ. ಆಮೇಲಿಂದ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಪಾಸಿಟಿವ್ ಕೊಡೋ ಅಂತವ್ರು, ಪಾಸಿಟಿವ್ ಎನರ್ಜಿ ಇರೋ ಅಂತವ್ರು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾರೆ. ಯಾಕಂದ್ರೆ ನೀವು ನಿಮ್ಮ ಇನ್ನರ್ ಚೈಲ್ಡ್ ಅನ್ನ ಹೀಲ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತ ಟೆಕ್ನಿಕ್ಸ್ ಗಳು ತುಂಬಾ ಇದೆ, ಬಟ್ ಇದು ಮೋಸ್ಟ್ ಸಿಂಪಲ್ ಆಗಿರುವಂತ ಟೆಕ್ನಿಕ್. ಮತ್ತೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇಷ್ಟ ಬಂದಷ್ಟು ಸಲ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ನನ್ನ ಜೀವನದಲ್ಲಂತೂ ನಾನು ತುಂಬಾ ಚೇಂಜಸ್ ತಗೊಂಡ್ ಬಂದಿದ್ದೀನಿ. ಸೊ ನಾನ್ ತುಂಬಾ ಕೈಂಡ್ ಆಗಿದ್ದೀನಿ, ತುಂಬಾ ಕಾಮ್ ಆಗಿದ್ದೀನಿ, ತುಂಬಾ ಪೇಷನ್ಸ್ ಇಂದ ಇದ್ದೀನಿ. ಯಾವ್ದಕ್ಕೂ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಒಂದ್ 20-30 ವರ್ಷದಿಂದ ಆಗಿದ್ರೆ ನಾನು ಪಟಕ್ ಅಂತ ಹೇಳಿ ಏನಾದ್ರೂ ಹೇಳ್ಬಿಡ್ತಾ ಇದ್ದೆ, ಸಖತ್ ಬೇಗ ರಿಯಾಕ್ಟ್ ಮಾಡ್ಬಿಡ್ತಾ ಇದ್ದೆ. ಆಮೇಲೆ 10 ವರ್ಷ ಆದ್ಮೇಲೆ ಯೋಚನೆ ಮಾಡ್ತಿದ್ದೆ, ಅವತ್ ನಾನು ಬೇಕಿತ್ತ ಇದನ್ನೆಲ್ಲ ರಿಯಾಕ್ಟ್ ಮಾಡೋ ಅಂತದ್ದು, ಎಷ್ಟು ಫೂಲಿಶ್ ಆಗಿ ಮಾಡಿದೆ ಅಲ್ವಾ ಅಂತ ಅನ್ಬಿಟ್ಟು. ಬಟ್ ಈಗ ಆತರ ಎಲ್ಲ ಇಲ್ಲ. ಈಗ ನಾನು ಕೇರೆ ಮಾಡಕ್ ಹೋಗಲ್ಲ. ಯಾರು ಏನಾದ್ರು ಹೇಳ್ಕೊಂಡು ಹೋದ್ರು ಕೂಡ ಮನ್ಸಲ್ಲಿ ಯೂನಿವರ್ಸ್ ಬ್ಲೆಸ್ ಮಾಡಿ ಇವರಿಗೆ ಅಂತ ಹೇಳ್ಬಿಡ್ತೀನಿ, ಐ ಫರ್ಗಿವ್ ಯು ಅಂತ ಹೇಳ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ, ನನ್ನ ಮನ್ಸೊಳಗಡೆ ಏನು ಕಲ್ಮಶಗಳೇ ಇರಲ್ಲ. ಆದ್ರಿಂದ ನನಗೆ ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ಬೇಕು ಅಂತಾನೆ ಇರಲ್ಲ, ಯಾವ್ದಕ್ಕೂ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಇರಲ್ಲ. ಸೊ ಫಟ್ ಅಂತ ಬರ್ತಾ ಇತ್ತಲ್ಲ ಮಾತು, ಅದೆಲ್ಲ ನಿಂತೋಗ್ಬಿಟ್ಟಿದೆ. ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ತೀನಿ. ಯಾವ್ದಾದ್ರು ನನಗೆ ಇಷ್ಟ ಆಗಿಲ್ವಾ ಮನ್ಸಲ್ಲಿ ಹೇಳ್ಕೊಳ್ತೀನಿ, ಯೂನಿವರ್ಸ್ ನೀನೇ ನೋಡ್ಕೋಪ್ಪ ಇದನ್ನ, ಐ ಫರ್ಗಿವ್ ದಿಸ್ ಪರ್ಸನ್ ಅಂತ ಹೇಳ್ಬಿಡ್ತೀನಿ.
ಇದರಿಂದ ನನ್ನ ಲೈಫಲ್ಲಂತೂ ತುಂಬಾನೇ ಬೆನಿಫಿಟ್ಸ್ ಆಗಿದೆ. ಸೊ ಹೋಪ್ಫುಲಿ ನೀವು ಎಲ್ಲರೂ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ತೀರಾ. ಸೊ ನೀವೇನಾದ್ರು ಯೂಸ್ ಮಾಡ್ಕೊಂಡು ಇನ್ನರ್ ಚೈಲ್ಡ್ ಹೀಲಿಂಗ್ ಜರ್ನಿನ ನೀವೇನಾದ್ರು ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಹೀಲಿಂಗ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.